ಏನಾದ್ರೂ ಹೋಲಿಸ್ತಿರ್ಬಹುದಾ? ಸರಿ, ಹಾಗೆ ಅನಿಸ್ತಾ ಇದೆ. ಇಂಥ ಸುಂದರ ಸರೋವರ ನೋಡ್ತಾ ಇದ್ರೆ ನನ್ನ ಎರಡು ಕಣ್ಣು ಸಾಲದಂತಾಗಿದೆ. ನೂರಾರು ಜನ್ಮದ ಗೆಳೆಯ, ಸಿಂಗಾರ ಸೀಮೆಯ ಒಡೆಯ, ನೂರಾರು ಜನ್ಮದ ಗೆಳೆಯ, ಸಿಂಗಾರ ಸೀಮೆಯ ಒಡೆಯ. ನಿನ್ನ ಚಂದವೋ ನಿನ್ನ ಚಂದವೋ, ಅಂತರಂಗ ತುಂಬಿಕೊಂಡ ಮಾತು ಚಂದವೋ. ನಿನ್ನ ಚಂದವೋ ನಿನ್ನ ಚಂದವೋ, ಅಂತರಂಗ ತುಂಬಿಕೊಂಡ ಮಾತು ಚಂದವೋ. ನೂರಾರು ಜನ್ಮದ ಗೆಳೆಯ, ಸಿಂಗಾರ ಸೀಮೆಯ ಒಡೆಯ. ಹೊಸೇ ಪಂಚಮದ ಪಾವನೆ ಮಾವಾಡು ನೀ ರೂಪ ಸುಸಿ ನೀ ರೂಪ ಒಳಗಿದೆ ನೀ ರೂಪ ಮಿಚ್ಚಾವ ನೀ ತೊಡಲೆ ನೀರೊಂದು ಕಂಬಲ ನೀ ತೊಡಲೆ ನೀರೊಂದು ಬಿಟ್ಟಲ పెడతాడు లింగం పుడతాడు శివలింగం ಮೆಚ್ಚಿ ಬಂದ ಅಭಿಮಾನಿಯನ್ನು ಈ ನಿನ್ನ ಹಾಡಿನಿಂದ ಉಚ್ಚರಿಸಿ ಈ ರೀತಿ ಅರ್ಥದಲ್ಲಿ ಏನು ನಿಲ್ಲಿಸಿದರೆ ಹೇಗೆ ಪ್ರಿಯೆ? ಈ ನಿನ್ನ ಅಂದದ ಕಂಠದಿಂದ ಕೂಡಿ ಬರಲಿ ಮತ್ತೊಂದು ಚಂದದ ರಾಗ. ನನಗೆ ಅರಿಯಲಿಲ್ಲ. ನಾನಾದರೇನಂತ ಚಿನ್ನ ಈ ನಿನ್ನ ಕೋಗಿಲೆ ಕಂಠಕ್ಕೆ ಮೆಚ್ಚಿ ಹುಚ್ಚನಂತೆ ಅಂಬಲಿಸಿ ಬಂದಿರುವಾಗ ಕಿಂಚಿತ್ತೂ ನಿರಾಸೆಗೊಳಿಸದೆ ಸಂಗೀತದ ರಸದೌತಣವನ್ನು ಏನು ನೋಡಿ ಮಿಸ್ಟರ್, ನೀವ್ ಯಾರೆಂಬುದೇ ನನಗೆ ಗೊತ್ತಿಲ್ಲ. ಅದರಲ್ಲಿ ಈ ಮಧ್ಯದಾರಿಯಲ್ಲಿ ಒಂದು ಅಪರಿಚಿತ ಹೆಣ್ಣಿಗೆ ಈ ರೀತಿ ಕಾಣಿಸೋದು ಚುಡಾಯಿಸೋದು ಸರಿಯಲ್ಲ. ಒಳ್ಳೆ ಮಾತಿಂದ ಹೇಳ್ತಾರೆ, ಸುಮ್ಮನಿಂದ ಹೊರಟೋಗಿ. ಅದೇ ನಿಮ್ಮ ಗಂಡಸರಿಗೆ ಇದು ತರವೂ ಅಲ್ಲ. ನೋಡು ಕಾವ್ಯ, ಜೀವದ ಎಂಟು ಶೃಂಗಾರ ಕಾವ್ಯ ನೀನಾಗಿರುವೆ. ಪ್ರತಿರೂಪದ ಪ್ರತಿರೂಪ ಸೌಂದರ್ಯ ಜಗತ್ತಿನ ಮತ್ತೊಂದು ಅದ್ಭುತದಂತೆ ನನ್ನೆದೆಯ ಚಿಪ್ಪು ಬಾಯ್ಟಲ್ಲಿ ಕುಳಿತಿದೆ. ನಿನ್ನ ಸಮುದ್ರ ಸ್ವಾಧೀನಕ್ಕೆ ಹೆಣ್ಣ ಕಾಣದ ಒಬ್ಬನೇನು ನಾನಲ್ಲ. ಈ ಕೈಗೆ ವಜ್ರಕೋಟಿಗೆ ಮುತ್ತಿಗೆ ಹಾಕಿದ ಅಪ್ಸರರಿಗೇನು ಲೆಕ್ಕಕ್ಕಿಲ್ಲ. ಬಟ್ ನಿನ್ನನ್ನು ಕಂಡರೆ ನನ್ನೆದೆಯ ಚೆಲ್ಲೆನ್ನುತ್ತಿದೆ. ನನ್ನ ಮೋಹದ ಮಿಡಿನಾಗರ ನೋಡಿ, ಗುಲಾಬಿಗೆ ಸೋದರಿಸಿರುವ ನಿನ್ನ ತುಟ್ಟಿಗೆ ಮುತ್ತಿಟ್ಟು ಬೆಳದಿಂಗಳ ರಾತ್ರಿಯಲ್ಲಿ ಮೈ ಮರೆಯಬೇಕು. ಆದರೆ ನನ್ನ ಕನಸಿನ ಹಾದಿಗೆ ಮುಂದಾಗಿ ನಿಂತಿದ್ದಾನೆ ಆ ಕಾಳಿಗ. ಆದಷ್ಟು ಬೇಗ ಅವನಿಗೊಂದು ಗತಿ ಕಾಣಿಸಿ ನನ್ನ ಭೌತಿಕದ ಬಯಕೆಯನ್ನು ಈಡೇರಿಸಿಕೊಳ್ಳುತ್ತೇನೆ. ನೋಡಿ, ನಿಮಗೆ ನಮ್ಮ ಮಾವ ಕಾಳಿಂಗನ ಜೊತೆ ದ್ವೇಷ ಇರಬಹುದು, ಆದ್ರೆ ಆ ವಿಷಯದ ಬಗ್ಗೆ ನನ್ನ ಜೊತೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಹೋಗ್ಬೇಕು. ಸತ್ಯ, ನೀ ನುಡಿದ ಮಾತು 100ಕ್ಕೆ 100ರಷ್ಟು ಸತ್ಯ. ಜಗದಗಿಸುತ್ತಿದೆ ನನ್ನ
ಅದೇ ಜೋಡಿ ಬಯಸುತ್ತಿದೆ ಬಾರೆ ಗಿಣೆ. ಹೆಣ್ಣೆ ತಿಂದು ಬಿಸಾಕೋ ಸಿಪ್ಪೆ ತಿದ್ಕೊಂಡ್ರೆ ನಮ್ಮ ಮುಟ್ಟ ಒಳ್ಳೆ ಮಾತಿನ ಹಾಕನ್ನು ತಾಳಿ ಬಿಡ ಅಷ್ಟೇ. ಅದು ಅದೇ ನಿನ್ನಂತ ಕಾಮದ ಕಂದಾಕ್ಷರ ಬಂದು ಮನೆಗೆ ಹೋಗೋದಕ್ಕೆ ನಾನೇನು ನಿನ್ನ ಸೂಳೆ ಅಲ್ಲ. ಸೂಳ ಗಂಡನಿದ್ದರು ಮಿಂಡನ ಜೊತೆ ಸರಸವಾಡುವ ನಿಮ್ಮಂತ ಬಂಡರಂಟೆರಷ್ಟಿಲ್ಲ ಈ ಸಮಾಜದಲ್ಲೇ. ತುಂಡು ಬಟ್ಟೆಗಳನ್ನು ಹಾಕಿಕೊಂಡು ಗಂಡ ಗಂಡಸರಿಗೆ ಕೈ ಸನ್ನೆ ಮಾಡಿ ಕಾಸಿಗೆ ಕಾಸು ಸೂಳೆ ಎಷ್ಟಿಲ್ಲ ಈ ಕುರುಡು ಕಲಿಗಾಲದಲ್ಲೇ. ಸೂಳೆತನವನ್ನೇ ಕಾಯಕವನ್ನಾಗಿ ಮಾಡಿಕೊಂಡು ಆಯ್ಕೆ ಗಂಡಸರಿಗೆ ಕತ್ತರಿ ಹಾಕೋ ದಿನ ನಿತ್ಯದ ಸುಮೂರ್ತದಲ್ಲಿ ಎಷ್ಟಿಲ್ಲ ಈ ಕುರುಡು ಕಲಿಗಾಲದಲ್ಲೇ. ಇದನ್ನರಿತು ನನ್ನೊಡನೆ ಒಂದಾಗುವ ಚಾಂಡಲ, ನಿನ್ನಂತ ನಾಯಿಗಳಿಗೆ ಈ ರೀತಿ ಮಾತಾಡ್ತಾರ ಸರಿಯಲ್ಲ. ಅದು ಅಲ್ಲದೆ ಒಂದು ಹೆಣ್ಣಿನ ಮೇಲೆ ಕಾಮದ ವರ್ತನೆ ಮಾಡ್ತಾ ಇದೆಯಲ್ಲ, ಯಾಕೆ ನನ್ನಂತನಿಗೆ ಅಕ್ಕ ತಂಗಿ ಯಾರು ಇಲ್ಲವೇನೋ? ದೇವರು ಹಾಳು ಬಿದ್ದ ಗುಡಿಗೆ ಪೂಜೆ ಇಲ್ಲ, ಪುನಸ್ಕಾರವಿಲ್ಲ. ವರ್ಷಕ್ಕೊಮ್ಮೆ ಈ ಊರಿನ ಜನರು ತಾಯಿನಲ್ಲಿ ಮೂತ್ರ ವಿಸರ್ಜನೆ ಮಾಡುವ ಆ ಕಲ್ಲು ಲಿಂಗವನ್ನು ತೊಳೆದು ಅಭಿಷೇಕ ಮಾಡಿದರೆ ಬಂದೇ ಭಾಗ್ಯ. ಅಡಿಗಡಿಗೂ ನ್ಯಾಯ ಅತ್ಯಾಚಾರ ಮಾಡುವ ನಮ್ಮಂತ ನನ್ನ ರೂಪರಾಕ್ಷಸನನ್ನು ಕಂಡು ಕಲ್ಲಾಗಿ ಕುಳಿತಿದ್ದಾನೆ ಆ ನಿನ್ನ ಕುರುಡು ದೇವರು. ಇದನ್ನರಿತು ನನ್ನೊಡನೆ ಒಂದಾಗುವ ನನ್ನನ್ನೇನು ಬರಬೇಡ ಕಾಮದ ನಾಯಿ. ಅದು ಅದೇ ಒಂದು ಹೆಣ್ಣಿನ ಮೇಲೆ ಈ ರೀತಿ ವರ್ತಿಸುವುದು ಸರಿಯಲ್ಲ. ಯಾಕೆ ನನ್ನಂತನಿಗೆ ಅಕ್ಕ ತಂಗಿ ಯಾರು ಇಲ್ವಾ? ಅಕ್ಕ ತಂಗಿ ಅಲ್ಲ, ಕೈಗೆ ಸಿಕ್ಕೆಲ್ಲ ಹೆಣ್ಣು ಮಕ್ಕಳನ್ನು ಅಕ್ಕ ತಂಗಿ ಎಂಬ ವಾತ್ಸಲ್ಯಕ್ಕೆ ಕೈ ಬಿಟ್ಟು ಕುಳಿತರೆ ಕಾಮ ಎಂಬ ಪದಕ್ಕೆ ಅರ್ಥವೇ ಇರುವುದಿಲ್ಲ. ಸುಮ್ಮನೆ ನನ್ನನ್ನು ತೆರಳಿಸದೆ ತಾಯಿಯಾಗಿರುವ ನನ್ನ ಮಧುವಂಚದಲ್ಲಿ ಬಾರೇ. ಅಯ್ಯೋ ಪಾಪಿ ಅಂತ ನೀನು ಯಾಕೆ ಈ ರೀತಿ ಮಾಡ್ತಾ ಇದ್ದೆ? ನೋಡು, ನಿಮ್ ತಮ್ಮಯ್ಯ ಅಂತೀರಿ, ನನಗೇನು ಮಾಡಬೇಡಿ, ಬಿಟ್ಬಿಡಿ.
ಅಪ್ಪಾಜಿ ಎಲ್ಲಿಗೆ ಹೊರಟಂತೆ ಕಾಣಿಸುತ್ತದೆ? ಯಾಕೆ, ಏನಾದ್ರೂ ಕೆಲಸ ಆಯ್ತಾ? ನೋಡು ಕವಿತಾ, ನಿಮ್ಮಣ್ಣ ಒಂದು ಕೆಲಸದ ವಿಷಯವಾಗಿ ಪಕ್ಕದವರಿಗೆ ಹೋಗಿದ್ದಾನೆ. ತೋಟದ ಹತ್ತಿರ ಯಾರೂ ಇಲ್ಲದ ಕಾರಣ ನಾನೀಗ ಅಲ್ಲಿಗೆ ಹೊರಟಿದ್ದೇನೆ. ಇದೇನಪ್ಪಾಜಿ ಹೀಗೆ ಮಾತಾಡ್ತಿದೆ? ಮೊದ್ಲೇ ನಿನಗೆ ಹುಷಾರಿಲ್ಲ, ಆರೋಗ್ಯದಲ್ಲಿ ತೊಂದರೆ ಬೇರೆ, ಅಂತದ್ರಲ್ಲಿ ಕೆಲ್ಸಕ್ಕೆ ಹೋಗ್ತಿದೆ. ಬೇಡಪ್ಪಾಜಿ, ಯಾರನ್ನಾದ್ರೂ ಆಗಲು ಕೇಳೋ ಹೊಲಿಸಿಕೊಂಡು. ಹಾಳು ಮಾಡಿದ್ದು ಹಾಳು, ನಮ್ಮ ಕೆಲಸವನ್ನು ನಾವು ಮಾಡಿಕೊಳ್ಳುವುದೇ ಒಲಿತು ಕಣಮ್ಮ. ನೀನ್ ಹೇಳೋದೇನೋ ಸರಿ ಅಪ್ಪಾಜಿ, ಆದ್ರೆ ಅಣ್ಣ ಬಂದು ಕೇಳಿದ್ರೆ ನಾನು ಏನಂತ ಹೇಳಿ? ಅಣ್ಣ ಮೊದಲೇ ತುಂಬಾ ಕೋಪಿಷ್ಟ. ಅದರ ಬಗ್ಗೆ ಚಿಂತಿಸಿ ನಾನು ಅವನ ಬಳಿ ಹೇಳಿ ಕಳಿಸಿದ್ದೇನೆ. ನೀನೇನು ಚಿಂತಿಸಬೇಡ. ಹಾಗೆ ಹೋಗಪ್ಪಾಜಿ, ಆದ್ರೆ ವಾಪಸ್ ಬೇಗ ಬಂದ್ಬಿಡು. ಕವಿತಾ, ಕವಿತಾ, ಯಾರಿದ್ದೀರ ಒಳಗೆ? ಇದೇನು ಕರ್ಣ, ಹೇಳ್ದೆ ಕೇಳಿದ್ರೆ ಈ ರೀತಿ ಮನೆಗೆ ಬರೋದಾ? ಈ ರೀತಿ ನೀನು ಒಬ್ಬನೇ ಮನೆಗೆ ಬಂದ್ರೆ ನಮ್ಮನ್ನ ನಮ್ಮಪ್ಪ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದಿಲ್ವಾ? ಈ ನನ್ನ ಒಲವಿನ ದೇವತೆಯ ದರ್ಶನವಾಗಿ 3 ದಿನಗಳೇ ಆಯಿತು. ನೀನಿರದೆ ಕಾಲೇಜಿಗೆ ಹೋಗಲು ಮನಸ್ಸಾಗುತ್ತಿಲ್ಲ ಕವಿತಾ. ನೀನೇಕೆ ಕಾಲೇಜಿಗೆ ಬರುತ್ತಿಲ್ಲ? ನೋಡು, ಅದೇನೇ ಇರ್ಲಿ, ಮೊದ್ಲು ಈಗ ಇಲ್ಲಿಂದ ಹೊರಟು ಹೋಗು. ನಾನು ಕಾಲೇಜಿಗೆ ಬರ್ತೀನಿ. ಅದೇನು ಹೆಣ್ಣಿನ ಪರ್ಸನಲ್ ವಿಷಯ ಇರ್ತದೆ, ಅದನ್ನ ಈ ರೀತಿ ಎಲ್ಲ ಕೇಳಬಾರ್ದು. ನೋಡು ಕರ್ಣ, ಮೊದಲು ಇಲ್ಲಿಂದ ಆದಷ್ಟು ಬೇಗ ಹೊರಟು. ಕವಿತಾ, ನಮ್ಮಿಬ್ಬರ ಪ್ರೇಮದ ವಿಷಯವೇನಾದರೂ ನಿಮ್ಮ ಮನೆಯವರಿಗೆ ತಿಳಿತೇನೋ? ಇದರಿಂದ ನಿನಗೇನಾದರೂ ತೊಂದರೆ ಕೊಡುತ್ತಿದ್ದಾರೆ? ಚೇಚಿ, ಹಾಗೇನಿಲ್ಲ, ನನ್ಗೆ ಯಾರು ತೊಂದರೆ ಕೊಡ್ತಾ ಇಲ್ಲ. ಹಾಗಾದರೆ ನಿನ್ನ ಆರೋಗ್ಯವೇನಾದರೂ? ನನ್ನ ಆರೋಗ್ಯಕ್ಕೆ ಏನಾಗಿದೆ ಕರ್ಣ? ನಾನು ತುಂಬಾ ಚೆನ್ನಾಗೇ ಇದ್ದೇನೆ. ಆದ್ರೆ ಮೊದಲು ನೀನು ಇಲ್ಲಿಂದ ಹೊರಟು ಹೋಗು. ಅಂದ ಮೇಲೆ ನೀನು ಈ 3 ದಿನ ಕಾಲೇಜಿಗೆ ಬಾರದಿರಲು ಕಾರಣವಾದರೂ ಏನು? ಅಯ್ಯೋ ಕರ್ಣ, ಅದೆಲ್ಲ ನಿನಗೆ ಅರ್ಥವಾಗೋದಿಲ್ಲ. ಹೆಣ್ಣಿಗೆ ಅಂದ್ರೆ ಪರ್ಸನಲ್ ವಿಷಯ ಇರುತ್ತೆ, ಅದನ್ನೆಲ್ಲ ನೀನ್ ಮುಂದೆ ಹೇಳೋದಕ್ಕಾಗಲ್ಲ. ಪ್ಲೀಸ್ ಕರ್ಣ, ಆದಷ್ಟು ಬೇಗ ಇಲ್ಲಿಂದ ಹೊರಟು. ಓಹೋ, ಅದಕ್ಕೂ ನಾಡಿನ ಉದ್ದ ಅರಳಿರುವುದು. ನೋಡು ಕರ್ಣ, ಅದನ್ನೆಲ್ಲ ನಿನಗೆ ಹೇಳೋಕ್ಕಾಗೋದಿಲ್ಲ. ಬಾಯಲ್ಲಿ ಹೇಳ್ತೀನಿ. ಅರ್ಥ ಆಯ್ತಾ? ನೋಡು, ಈಗಾದ್ರೂ ನನ್ನ ಅರ್ಥ ಮಾಡ್ತೀನಿ. ಪ್ಲೀಸ್ ಹೋಗೋ ಕರ್ಣ. ಕಳ್ಳಿ, ನಾಚಿಕೆ ಎನ್ನುವುದು ಆ ದೇವರು ಹೆಣ್ಣಿಗೆ ಕೊಟ್ಟಿರುವ ಅಂದ. ಆಕೆ ನಾಚಿಕೊಂಡಾಗಲೇ ಆ ನಾಚಿಕೆಗೆ ಚೆಂದವೋ ಚೆಂದ. ನಾನೆಂತ ಅದೃಷ್ಟಶಾಲಿ, ನಾನೆಂತ ಹುಡುಗನನ್ನು ಪ್ರೀತಿಸ್ತಾ ಇದ್ದೇನೆ. ತುಂಬಾ ತುಂಬಾ ಅದೃಷ್ಟ ಮಾಡಿದ್ದೇನೆ ಕರ್ಣ, ನಿನ್ನಂತ ಹುಡುಗನ ಪಡಿಬೇಕಾದ್ರೆ. ಇಲ್ಲ ಕವಿತಾ, ಇಲ್ಲ. ನಿನ್ನನ್ನು ಪಡೆದ ನಾನೇ ಅದೃಷ್ಟವಂತ. ಈ ಅನಾಥನ ಬಾಳಲ್ಲಿ ಬಂದ ದೇವತೆಯು ನೀನು. ಈ ನನ್ನ ಹೃದಯದಲ್ಲಿ ಪ್ರೀತಿ ಕಾವ್ಯನರಿಸಿದ ಪ್ರೇಮ ದೇವತೆಯು ನೀನು. ನೀನಿರದ ಈ ನನ್ನ ಬದುಕು ಬಂಜರ ಭೂಮಿ ಇದ್ದಂತೆ ಕವಿತಾ, ಬಂಜರ ಭೂಮಿ ಇದ್ದಂತೆ. ಕರ್ಣ, ಇಷ್ಟೊಂದು ಹೊಗಳಿ ಹೊಗಳಿ ನನ್ನ ಅಟ್ಟಕ್ಕೇರಿಸಬೇಡಿ. ಹೊಗಳಿಕೆ ಮಾತಲ್ಲ ಕವಿತಾ, ಈ ನನ್ನ ಪ್ರೇಮ ದೇವತೆಯ ಗುಣಗಾನ. ನಮ್ಮಿಬ್ಬರ ಪ್ರೇಮದ ಸಾಕ್ಷಾತ್ಕಾರಕ್ಕೆ ಮುನ್ನುಡಿ ಬರೆಯಲು ಸ್ಫೂರ್ತಿಯಾದವಳು ನೀನು. ಆದರೆ ಅಂತ ಏನ್ ಕರ್ಣ? ಮುನ್ನುಡಿ ಬರೆದ ಈ ನಮ್ಮ ಪ್ರೇಮ ಕಾವ್ಯಕ್ಕೆ ಕೊನೆಯವರೆಗೂ ನೀವಿಬ್ಬರು ಜೊತೆಯಾಗಿ ಒಂದು ಭರವಸೆ ಸಂಶಯವಿದೆ ಅಂತ. ಯಾಕೆ ಆ ಭರವಸೆ ನಿನಗಿಲ್ವಾ ಕರ್ಣ? ನನಗೇನೋ ಆ ಭರವಸೆ ಇದೆ ಕವಿತಾ, ಆದ್ರೆ ಆ ದೇವರ ಇಚ್ಛೆ ಹೇಗಿದೆಯೋ ಯಾರಿಗೆ ಗೊತ್ತು. ಭರವಸೆಯ ಕಡಲಲ್ಲಿ ಮಸ್ತರದ ಚಂಡಮಾರುತ ಬೀಸಿದರೆ ನಾವು ಕಟ್ಟಿದ ಕನಸುಗಳು, ಆಸೆ ಆಕಾಂಕ್ಷೆಗಳು ಗಾಳಿಗೆ ಸಿಕ್ಕಿ ಧೂಳಿಪಟ ಆದರೂ ಆಗಬಹುದು, ಅಲ್ಲವೇ ಕವಿತಾ? ನೋಡು ಕರ್ಣ, ನೀನು ತಿಳಿದುಕೊಂಡ ಹಾಗೆ ನಮ್ಮನ್ನು ದೂರ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸಾಕ್ಷಾತ್ ಆ ದೇವರೇ ಬಂದರೂ ನಾವಿಬ್ರು ದೂರ ಆಗೋದಿಲ್ಲ. ನಾವ್ ಯಾವುದೇ ಕಾರಣಕ್ಕೂ ದೂರ ಆಗೋದಿಲ್ಲ. ಶಿವ ಪಾರ್ವತಿಯರೆಷ್ಟು ಈ ಭೂಮಿ ಮೇಲೆ ಇರುತ್ತಾರೋ ಅಲ್ಲಿವರೆಗೂ ನಮ್ಮ ಪ್ರೀತಿ ಶಾಶ್ವತವಾಗಿರುತ್ತದೆ.
ನೀನಿಗೆ ಬಾರ ಚೆನ್ನಿ ಹಿಂಗೆ ಮತ್ಕೊಂಡು ನಾ ನೋಡಕ್ ಬರ್ತೀನಿ ನಾ ಹೆಣ ಹೊತ್ಕೊಂಡು ಬೇರೆ ಕನಕ ಯಾಕ ಹಿಂಗ್ ಬಿಂಗೇನ ಇಟ್ಟು ನಿಂತ್ಕೊಂಡಿಲ್ಲ ಏನ ಸಮಾಚಾರ ನಿಂದು? ಉಟ್ಟುಕೊಂಡು ಪಕ್ಕಲ, ನೆಟ್ಟಿಕೊಂಡು ಚಪ್ಪಲ, ಇಟ್ಟುಕೊಂಡು ಇನ್ನೊಮ್ಮೆ ಹಿತ್ತಲ, ಬರೀ ಹೂವನ ಸುತ್ತಮುತ್ತಲ, ಆ ಹೂವ ಸಿಕ್ಕತ್ತಲ. ಆರನೇ ಒಮ್ಮೆ ಸಪ್ಪನ, ಸಪ್ಪನೊಮ್ಮೆ ಸಜ್ಜನ, ನಪ್ಪಿಗಿಲ್ಲ ಎದೆಯ, ಸಜ್ಜನ ನೀ ಮುಟ್ಟಿದರೆ ಸಾಕು ಮೈ ಸೋಕಿದರೆ ಸಾಕು ನರುತ ಮತ್ತು ತುಮ್ ತುಮ್ ಮತ್ತು ಇವೇನ್ ನಾಟಕ ಮಾಡಕತ್ತ ಯಕ್ಷಗಾನ ಮಾಡಕತ್ತ ನೀವು ನನಗೇನು ಅರ್ಥ ಹೋಗ್ಬಿಟ್ಟಿರಿ ಕರೆಂಟ್ ಹೋಗ್ತ ಟೈಮಲ್ಲಿ ಏನು ಚಂದ ಕಾಣ್ತಿದಿ ಯಾವ ಊರಣ್ಣ ಮೆಚ್ಚಿಕೊಂಡು ಹುಡುಗಿ ನಿನ್ನ ತುಟ್ಟಿ ಬಣ್ಣ ಏನು ಚಂದ ಕಾಣ್ತಿದಿ ಯಾವ ಊರಣ್ಣ ಮೆಚ್ಚಿಕೊಂಡು ಹುಡುಗಿ ನಿನ್ನ ತುಟ್ಟಿ ಆದ್ರೆ ಒಂದು ವಾರತ್ತು ನಮ್ಮ ಬೀದಿಯಾಗ ನೀರ್ ಬಿಡವಲ್ಲ ನೀರ್ ಕಟ್ಟಿ ಬಸ್ಸೆ ಬರಲಿ ಬರಲಿ ಇವತ್ತೇನ್ರ ನನ್ನ ಕೈಯಾಗ ಸಿಕ್ಕರೆ ಐತರ ಮಗನ ಮಾರಿ ಹಬ್ಬ ಬೇರೆ ಯಾವನಲ್ಲೇ ಈ ಗಂಟಿ ಕೆಂಪ ಅಂದ್ರೆ ನೀ ಏನಂತ ತಿಳಿದಿಯಲೇ ಬಿಡು ಮತ್ತೇನ್ರ ಮಾಡ್ಕೊಂಡು ಅಂತೀನಿ ಏನು ಮಾಡಕ್ಕಾಗ ನೀವಪ್ಪ ಅದೇನಪ್ಪ ಈ ಊರಾಗ ನೀರ್ ಗಂಟೆ ಸೂರೆ ನೀನು ಬಿಟ್ರೆ ಯಾರಾದ್ರಿ ಕೆಲಸ ಮಾಡಕ ಬೇರೆ ಯಾವನಲ್ಲೇ ಯಾವಾಗ ಅಂದ್ರೆ ಎಲ್ಲಂತ ನೀರು ಬಿಡಂಗಿಲ್ಲ ನೋಡ ಕನಕ ನೀರ್ ಬಿಡ್ತಾನ ಬೇರೆ ಏನಾರ ಬಿಡ್ತಾನ ಯಾವ ಮಾಡ್ಬೇಕು ಅಲ್ಲಿ ಹೋಗಷ್ಟೆ ಒಂದು ವಾರ ಆತ ನಮ್ಮ ಬೀದಿಯಾಗ ಒಟ್ಟ ನೀರ ಬರವಲ್ಲವ ಇಡೀ ರಾತ್ರಿ ಎಲ್ಲ ಕೊಡ ಇರ್ತೀನಿ ಅದು ರಾತ್ರಿ ಕೊಡನ ತುಂಬದಲ್ಲ ಇದಕ್ಕ ಹೆಂಗ್ ಮಾಡೋದು ಅಂತೀನಿ ಖಾಲಿ ಆಗಿರೋದು ನಿನ್ನ ಬಿಂದಿಗೆ ತುಂಬೇಕಂದ್ರ ನನಗೊಂದು ಸಹಾಯ ಮಾಡಬೇಕು ನೋಡ ಇವ್ ಏನ್ ಮೇಲ್ ಕಲಿಪ ಫ್ಯಾನ್ ಅದ ನೀನು ಸನಿ ಮೇಲೆ ಲವರ್ ಅದ ನೀವು ಮಾಡ್ತಿದ್ರೆ ಎಲ್ಲ ಹೋಗ್ಕೊಂಡಪ್ಪ ಇವ ಅದಕ್ಕೆ ಹೇಳಕತ್ತೀನಿ ದೋಸ್ತ ನಿನ್ನ ಮೋಟರ್ ಚಾಲು ಮಾಡಿ ಪಟ್ನ ನೀರು ಬಿಡು ಮಾಮ ಮೊದಲು ನನ್ನ ಮೋಟರ್ನ ಚಾಲು ಮಾಡಿ ಟ್ಯಾಂಕ್ ಫುಲ್ ಮಾಡಿ ನಾಳೆ ಮುಂಜಾನೆಗೆ ನಿನ್ನ ಟ್ಯಾಂಕ್ ನ ಬಿಡ್ತೀನಿ ನೋಡ ಇವಾಗ ಬರಾಬರಿ ಸೋನಗೌಡನ ಬರಾಬರಿ ಇವಾಗ ಅಂದ್ರೆ ಮೆಟ್ಟಿ ಹೋಗ್ತಾನವ ಅಲ್ಲ ಒಂದು ವಾರಕ್ಕನ್ ಕೊಡ ತುಂಬಿಲ್ಲ ಇದಕ್ಕೆ ಹೆಂಗ್ ಮಾಡೋದು ಅಂತೀನಿ ನಾನು ಇನ್ನ ಬಿಂದಿಗೆ ತುಂಬೇಕಂದ್ರ ನನಗೊಂದು ಸಹಾಯ ಮಾಡಬೇಕು ನೋಡ ಕನಕ ಅಂದ್ರ ನಾಳೆ ಮುಂಜಾನೆ ನನ್ನ ಕೊಡ ಖಾಲಿ ಇರ್ತಂಗಾತು ಗಂಡು ದಿಕ್ಕಲ್ಲ ಅಂತ ಯಾಕ ಅಂತೇಳಿ ದಿಕ್ಕು ದಿಕ್ಕು ಓಡ್ ಗಂಡು ಹುಟ್ಟು ಬರ್ತಾನ ನಿನ್ನ ಲಗ್ನ ಆಗಕ್ಕ ಏ ದಿಕ್ಕೇಡಿ ಹಳೆ ದಿಕ್ಕೇಡಿ ದಿಕ್ಕೇಡಿ ಗಡ್ಸಿನಿಂದ ನೀವು ಮಾತಾಡಕ್ ಹೋಗಲ್ಲ ಈಗ ನನ್ನ ಕೊಡ ತುಂಬಿಸೋದು ಹೆಂಗ ವಿಚಾರ ಮಾಡಿ ಮೊದಲ ಹಿಂಗ್ ನೋಡ್ಕೋಬೇಕಂದ್ರೆ ಹೆಂಗ ಕನಕ ಗಂಡು ಅಂದ್ಮೇಲೆ ಸ್ವಲ್ಪ ದುಡುಕು ಸಿಡುಕು ಇದ್ದಿದ್ದ ಎಲ್ಲ ಅನುಸರಿಸ್ಕೊಂಡು ಬಾಳೆ ಮಾಡೋದನ್ನ
ಯಾಕಾಯ್ತು ನೋಡಲಿ ಕನಕ? ನೋಡು ನನಗೆ ಇಂಥ ಗಂಡ ಅಂದ್ರೆ ಆಗಿ ಬರೋದಿಲ್ಲ. ನನಗೆ ನೋಡಕ್ಕೆ ಬಹಳ ಮಸ್ತ್ ಇರ್ಬೇಕು, ಒಳ್ಳೆ ಗುಣ ಇರ್ಬೇಕು, ನೋಡಕ್ ಚೆನ್ನಾಗಿರ್ಬೇಕು. ಅಂತ ಗಂಡ ಇದ್ರೆ ಹೇಳ, ನಾ ಮದುವೆ ಆಗ್ತೀನಿ. ಅಂತ ಗಂಡ ಸಿಕ್ಬೇಕಂದ್ರೆ ಏ ಮಾವ ಯಾವಾಗ ಬಂದ್ಯೋ ನನ್ನ ಮಾವ? ಜಲ್ದು ಮಾವ ಸಿಗ್ತಾನ ನೋಡ ಅಂತ ಹೇಳ್ತಾರ ನೋಡ ಇಲ್ಲಿ. ಎಲ್ಲ ಕಳೆದ್ರೆ ಹೋಗಿ ಇರ್ತದೆ, ಬೇರೆ ಎತ್ತತೆ ಯಾಕೆ ಹಂಗಾರ ನಡಿ ಹೋಗೋಣ. ಬೇಡ. ನಿಮ್ ತಂಗಿ ಇದ್ದಂಗ ನಾನು, ನಿಮ್ಮ ತಂಗಿ ಇದ್ದಂಗ ಹಿಂಗೆಲ್ಲ ಮಾತಾಡೋಣ. ಒಂದ್ ಕೆಲಸ ಮಾಡು, ಎಂತ ಗಂಡು ಹುಡುಕೋಬೇಕಂದ್ರ ಮುಂಜಾನೆ ಕೆಲ್ಸಕ್ಕೆ ಹೋದ್ನಂದ್ರೆ ವಾಪಸ್ ಬರ್ಬೇಕಾದ್ರ ಕೈಯಾಗ ಇಡೀ ಮಲ್ಲಿಗೆ ಹೂ ತರಬೇಕು, ಒಂದು ಪ್ಯಾಕೆಟ್ ಮೈಸೂರು ಪಾಕ್ ತರಬೇಕು, ನಿನ್ನ ಬಾಯಿಗಿಟ್ಟು ತಿನ್ನಿ ನಿನ್ನ ರಸಗುಲ್ಲ ಆಣಬೇಕು. ಅಂತ ಗಂಡಿದ್ದ ನಾ ಮದುವೆ ಆಗ್ತೀನಿ. ಅಂತ ಗಂಡು ಸಿಕ್ಕ ಅಂದ್ರ ಅವ ಕೆಲಸಕ್ಕೆ ಹೋಗಿ ಬರೋ ಮುಂದೆ ಬಾಗಿಲಾಗಿ ಬಂತಲೆ ಮಾವ, ಯಾವಾಗ ಬಂದ ನನ್ನ ರಾಜ್ಯ? ಹಾಲು ಕುಡಿತೀಯ ಅಥವಾ ಮಲಗಿ ಹಾಲು ಕುಡಿತೀಯ ನನ್ನ ರಾಜ್ಯ ಅನ್ನಂಗಾಯ್ತು ನೋಡ ನಿನ್ನ ಪಾಡು. ಇವೆಲ್ಲ ಬೆದಿ ಬಂದ ನೀವು ಗದಿಗೆಲ್ಲ ಫುಲ್ ಹಿಟ್ಟಾಗಿ ಬಂದ ತೊಡಲಿ ಏನಂದು ನಿನ್ಗೆ ಆಯ್ತು ನೋಡಿ. ಇವಾಗ ಯಾಕಂದ್ರೆ ನಾವೆಲ್ಲ ಹೋಗೈತೆ, ಇವಾಗ ಚಾಲು ಆಗತ್ತ ನೋಡ ನನ್ನ ಮೋಟ್ರು. ಯಾಕ ನಿಂದ ಯಾಕ ಮೋಟ್ರ್ ಎಲ್ಲ ಜಂಗ ಹೋಗಕ್ ನೀ ಏನ್ ಚಾಲು ಮಾಡ್ತೀವಿ ಬಿಡ. ಕೇಳಿಲ್ಲ ಇಂಥ ನಿಮಗೆಲ್ಲ ಮಾತಾಡಿದ್ರ ಹೆಂಗಿಂಗಿಂಗಿಂಗು ಆಗತ್ತ ರಾಜ್ಯ. ಕಡಾಯಪ್ಪ ಚಾಲು ಮಾಡಿ.
Violence, violence, violence. I don't like it. I avoid. But violence likes me. Can't avoid. ಏನೇ ಕಾಲೇಜಿನ ಕನ್ನೆ ತುಂಬು ಯೌವನವನ್ನೊತ್ತು ಆನಿನ ಬಲ್ಲೆ ಅಂತ ಬಳುಕುವ ನಡುವಿನ ಮೇಲೆ ಈ ರೀತಿ ತುಂಬಿದ ಬಿಂದಿಗೆಯ ತರ ನಿನ್ನ ಸಣ್ಣಗೆ ನಡು ಉಡುಪುದಿಲ್ಲವೇ ಕವಿತಾ? ಏ ಮಿಸ್ಟರ್, ಒಂಟೆ ಹೆಣ್ಣು ದಾರಿಯಲ್ಲಿ ಹೋಗುವಾಗ ಈ ರೀತಿ ಮಾತನಾಡ್ತಿದ್ದಲ್ಲ, ಈ ಸಮಯದಲ್ಲಿ ನಿನಗೆ ಏನ್ ಬೇಕು? ನಾನೇನು ಕೇಳಿದರೆ ಕೊಡುವೆ ಕವಿತಾ? ಅಂದ್ರೆ ನಿನ್ನ ಮಾತಿನ ಅರ್ಥವನ್ನು ಹಿಡ್ಕೊ ಮಾತಿಗೆ ಹೋಗಲಿಲ್ಲ ಅಣ್ಣ. ಈ ಕೊಬ್ಬಿದ ಕುದುರೆಯನ್ನ ನಡೆಸುವ ನಾನು ನಿನ್ನಾಗುವೆಯಾ? ಏ ಮಿಸ್ಟರ್, ಮೊದಲು ನಾನು ಯಾರೆಂಬುದನ್ನು ತಿಳಿದುಕೊಂಡು ಮಾತನಾಡು. ಯಾರೆಂಬುದು ನಾನು ಚೆನ್ನಾಗಿ ಬಲ್ಲೆ ಬಾಲೆ. ಈ ಊರಿನ ಭಾರಿ ಬಗ್ಗಲೆ ನಾರಿಮಣಿ ಜಮೀನುದಾರ ಕರುಣಾಕರನ ಒಬ್ಬಳೆ ಮಗಳು ಕವಿತಾ ಎಂದು. ಹಾಗಾದ್ರೆ ಮತ್ತೊಂದು ನೆನಪಿ ತಂದಿದ್ಯಾ? ಮೊದಲು ನನಗೆ ದಾರಿ ಬಿಡು, ನಾನು ಹೋಗ್ಬೇಕು. ದಾರಿ ಬಿಡಲು ಅಡ್ಡಿ ಮಾಡಿಲ್ಲ ಕವಿತಾ. ಈ ನನ್ನ ಮನವೆಂಬ ಮರ್ಕಟವು ಮನದಿಂದ ಗರ್ಜಿಸುತ್ತದೆ. ಕಮಲದ ಮುತ್ತಿನ ಹನಿಯನ್ನು ತುಂಬಿಸಲು ಈ ನನ್ನ ಆಸೆಗೆ ತಣ್ಣಗೆ ಬಾ, ನನ್ನ ದಾವ ನಿರ್ಮಿಸು. ಮಾತ್ರ ಬಾಯಿನ ಬಾಯಿಗೆ ಬಂದ ಹಾಗೆ ಮಾತನಾಡಿದ ಪರಿಣಾಮ ನೆಟ್ಟಗಿರೋದಿಲ್ಲ. ಕಾಲಲ್ಲಿರುವ ಚಪ್ಪಲಿ ಕೈಗೆ ಬಂದು ಮಾತನಾಡಿಸುವುದು ಬರೀ ಎಚ್ಚರ. ಇವನೊಂದು ವಿಷ ತುಂಬಿದ ಗಡ ಸರ್ಪವಿದ್ದಂತ. ಈ ಸರ್ಪವನ್ನು ಕೆಳಗೆ ಮುಗಿಲೆತ್ತರಕ್ಕೆ ಹಾರಿ ಹೋಗಲು ನೀನೇನು ರಣಹದ್ದಲ್ಲ. ಹುಣ್ಣಿಮೆ ದಿನ ಸಮೀಪಿಸಿದಾಗ ಸಾಗರ ಉದ್ಯಾನದಂತೆ ನನ್ನ ನರನಾಡಿಗಳಲ್ಲಿ ಆ ನಿಮ್ಮ ತೋಟಕ್ಕೆ ಬಿಸಿಯ ಪೂಜೆಗಾಗಿ ಪ್ರೀತಿಯಿಂದ ಸಂಚರಿಸುತ್ತಿದೆ ಕಾಮದ ನೆತ್ತರು. ನೋಡುಗಳಿಗ, ದಯವಿಟ್ಟು ಹಾಗೆಲ್ಲ ಮಾತ್ರ ಮಾತಾಡಬೇಡ. ನಾನು ಏನು ಬಯಸ್ತೀವಿಯೋ ಹಾಗೆ ಸುಖದಿಂದ ಸಂಸಾರ ನಡೆಸಬೇಕು ಅಂತ ಮಾಡಿದ್ದೇನೆ. ನಾನೊಂದು ಮರ್ಯಾದಿಸ್ತ ಕುಟುಂಬದವಳು. ದಯವಿಟ್ಟು ನನ್ನ ಬಾಳನ್ನು ಹಾಳು ಮಾಡಬೇಡ. ಮರ್ಯಾದಿಸು ಕುಟುಂಬ. ಈ ಕಾಮಕ ನಾಡುವ ಪೀಡೆಯ ಸ್ವಭಾವ ಕಾಲ್ಕೆದರು ನಿಂತಿರುವಾಗ ಮಾನ ಮರ್ಯಾದೆ ಎಂಬ ಮಾತೇ ಬಾಳೆ. ಕಣ್ಣಿನ ಈ ಕಾಮಕರಿಗೆ ಹೆಣ್ಣೆಂಬ ಬಣ್ಣದ ಚಿಟ್ಟನ್ನು ಕಂಡಾಗ ಮರ್ಯಾದ ಸ್ಥಳ ಎಂದು ಕೈಕಟ್ಟಿ ಕೂರುವನೇನು? ಅಯ್ಯೋ, ನೀನು ಇಷ್ಟೊಂದು ಕಣಿಕರದಿಂದ ಬೇಡಿಕೊಂಡ್ರು ನಿನಗೆ ಬುದ್ಧಿನೇ ಇಲ್ವಾ? ನೋಡು, ನಿನ್ನ ತಲೆಯಲ್ಲಿ ಏನಾದ್ರೂ ನನ್ನನ್ನು ಅನುಭವಿಸಬೇಕು ಅಂತ ಇಟ್ಟುಕೊಂಡಿದ್ರೆ ಮೊದಲ ನಿನ್ನ ತಲೆಯಿಂದ ತೆಗೆದು ಹಾಕ್ಬಿಡು. ಮೇಕೆ ಹುದೆ ಬಾಯಿಂದ ತಪ್ಪಿಸಿಕೊಂಡು ಹೋಗಬಹುದು. ಮೊಲ ಬೇಟೆಗಳನ್ನು ಕಣ್ಣಿಂದ ತಪ್ಪಿಸಿಕೊಂಡು ಹೋಗಬಹುದು. ಸದಿಮಾ ಪೊಲೀಸರ ಕಣ್ಣಿಂದ ತಪ್ಪಿಸಿಕೊಂಡು ಹೋಗಬಹುದು. ಆದರೆ ಈ ಕವಿತಾ ಎನ್ನುವ ಕುಸುಮ ಕೋಮಲ, ಈ ಕಾಳಿಂಗ ಎನ್ನುವ ಕಾಮದ ಕಾಲ್ಗಿಚ್ಚಿನಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯವೇ? ಮಳೆಯಲ್ಲಿ ನೆನೆದ ಆಗರ ಕೈನು ನಿನ್ನ ಮೊಲದಂತೆ ನಾನು ನಿನ್ನ ಸೌಂದರ್ಯದ ಸೊಬಗನ್ನು ಕುಕ್ಕಿ ಕುಕ್ಕಿ ತಿನ್ನಲೇಬೇಕು. ಏ ಜಿಂಕ, ಮುಟ್ಟಿದರೆ ನಲಗುವೆ ಎನ್ನುವಂತ ನಿನ್ನ ಕೋಮಲ ದೇಹದ ಗಂಡು
ಕೇಳಿ ಕಾಳಿನ ದುಳ್ಳಗಳ ಸಂಗಮದಿಂದ ಸ್ವರ್ಗ ಸುಖವನ್ನು ಪಡೆದುಕೋ ಕವಿತಾ. ಇಲ್ಲವಾದರೆ ನನ್ನ ಬಲತ್ತಾರದ ಬಿಗಿಯ ಪುರೆಯಿಂದ ನಡುವುದಕ್ಕಿಂತ ನೀನಾಗೆ ಬಂದು ನಿನ್ನ ಹೆಂಡನವನ್ನು ಅಳಿಸಿಕೊಂಡು ನನಗೂ ಸುಖ ಕೊಟ್ಟು ನೀನು ಸುಖ ಒಂದು ಬಾರೇ ಬಾ. ಅದು ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಲೋಫರ್, ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀನಾಯವಾಗಿ ಮಾತಾಡ್ತಿದ್ದೀರ. ನನ್ನ ಹಾಗೆ ನಿನ್ನ ಮನೆಯಲ್ಲಿ ಅಕ್ಕ ತಂಗಿ ಯಾರು ಇಲ್ವೇನೋ? ಅಕ್ಕ ತಂಗಿಯರು ಅಕ್ಕ ತಂಗಿಯರೆಂಬ ಕುಕ್ಕಲ ಚರ್ಚೆಗಳನ್ನು ಕೆತ್ತಲಿಲ್ಲ ಬ್ರಹ್ಮನನ್ನ ಹಣೆ ಬರದಲ್ಲೇ ಒಂಟಿ ಸಲಗನಾಗಿ ಬೆಳೆದ ಈ ಕಾಳಿಂಗನಿಗೆ ಯಾವುದೇ ಅರಿತಿಲ್ಲ, ಯಾರ ಅಂಜಿಕೆಯೂ ಇಲ್ಲ. ಯಾವ ಮಾರ್ಗದಿಂದಾದರೂ ಸರಿ ನಿನ್ನಂತಹ ಸುಂದರ ಸುಖವನ್ನು ಮನಸ್ಸುರೆ ಮಾಡುವುದೇ ಈ ಕೂಡನ ಪಾರ್ಟ್ ಟೈಮ್ ಹವ್ಯಾಸ. ಹೆಣ್ಣಿನ ಬಗ್ಗೆ ಮಾತಾಡುತ್ತಿರ ನನ್ನಲ್ಲಿ ಬಂದಾಗ ಹೋಗಿದ್ದಾರೆ ಅಂತ ಇತಿಹಾಸವನ್ನ ನೀನು ಕೇಳಿಲ್ವಾ? ನನ್ನನ್ನು ಮುಟ್ಟೋದಕ್ಕೆ ಬಂದಿದ್ದು ನಿಜವಾದ್ರೆ ನಾನು ನಿನ್ನ ಪಾಲಿಗೆ ನಾಗಿನಿ ಆಗಬೇಕಾಗುತ್ತದೆ. ನಾಗಿನ ಕಾಮದಿಂದ ಉನ್ಮತನಾಗಿ ಎತ್ತಿ ಮುಸುಗುಡುತ್ತಿರುವ ನಾಗಸಕ ನಾನು ಕೆದಗೆಯ ಬನದಲ್ಲಿ ಮೈಮರದ ಆ ಪದೇ ನರಳೆಡೆಯಲ್ಲಿ ನಮ್ಮ ಪ್ರಾಯದ ದೇವವನ್ನು ಬಸದು ಸುಖವನ್ನು ಪಡೆಯೋದು ಗೋಪಾ ಕವಿತಾ. ಬೇಡ, ನನ್ನನ್ನೇನು ಮಾಡಬೇಡ, ನನ್ನನ್ನು ಬಿಟ್ಟು ಬಿಡು. ನಾಚಿಕೆ ಎನ್ನುವುದು ನಿನ್ನಂತ ಸುಂದರನಿಗೆ ಆ ಸೃಷ್ಟಿಗತ ಸೃಷ್ಟಿಸಿರುವ ಸುಂದರ ಆಭರಣ. ಹೆಣ್ಣಿಗಾಗಿ ಸೃಷ್ಟಿಸಿರುವ ಆಭರಣವನ್ನು ನನ್ನಂತ ಪುರುಷರ ಮೇಲೆ ಗಣಿಸುವುದು ಶೋಭೆಲ್ಲ ಕವಿತಾ. ಈ ನಿನ್ನ ಕೋಮಲವಾದ ಕೊಳುಗಳನ್ನು ನನ್ನ ಕೊರಳಿಗೆ ಆಭರಣವನ್ನಾಗಿ ಬಳಸಿ ನನ್ನೆದೆಗೆ ನಿನ್ನೆದೆಯನ್ನು ಬಸದು ಬರ್ತಿರೋ ಈ ಕಾಮನ ಕಿಚ್ಚನ್ನು ಶಾಂತಗೊಳಿಸಿದ್ದಾರೆ ಬಾ. ನೋಡು, ಒಳ್ಳೆ ಮಾತಿಂದ ಹೇಳ್ತಿದ್ರೆ ಸುಮ್ಮನೆ ನನ್ನನ್ನು ಬಿಟ್ಟು ಬಿಡು, ನಾನು ಹೊರಟ ಹೋಗ್ತೀನಿ. ಇದು ಊರಿನ ಲೋಕವೇ, ಇಲ್ಲಿ ಗೆಳತಿಯರಿಗೆ
ಶ್ವೇತ ವೃಷಭ ವಾಹನನು ಶೂಲಪಾನ ಭುಜಂಗ ಭೂಷಣನು ಶಿವನು ಏ ಬಚ್ಚ, ನಿನ್ನ ಆಶಾಕಾಂಕ್ಷೆಗಳನ್ನು ಒಯ್ದ ಸುಮ್ಮನೆ ನನ್ನನ್ನು ಕಡೆಗೆ ಮರಣನೊಬ್ಬ ಆಸೆನತ್ತು ಬಂದಿರುವೆ. నీకు దమ్ముంటే 10 మంది తోరా 10 పెంచుకుంటురా 10 సార్లురా. నేను రెడీ, నువ్వు రెడీయా? మగాడ మీసే మీద గడ్డ, ముఖం మీద మీసే గడ్డలేవు నువ్వు మగాడ. ఎవడు కాని వాడు మొగడు అని వెళ్ళడానికి ఇంటి పేరు కాదు, ఊరు పేరు కాదు. వైభవంగా ఉండాలి నా కొడక. నేను వస్తానని తెలిసి కూడా 100 మందిని కాపులో పెట్టకున్నావు నువ్వు మగాడ. మగాడు అన్న పదానికి అసహ్యం వస్తుంది నా కొడక. ಹೋಗುತ್ತೇನೆ, ಆದರೆ ಹೋಗು ಮುನ್ನಲೇ ಕವಿತಾ, ನನ್ನನ್ನು ನಿರಾಕರಿಸಿ ಭವಿಷ್ಯದಲ್ಲಿ ನಿನ್ನನ್ನು ಸುಖಪಡಲಾರೆ ಕಣೆ, ಸುಖಪಡಲಾರೆ. వచ్చిన రోజే రెట్టాడేస్తా, నేను రెట్టాడేస్తా, నిన్ను మాత్రం వదలా. ಹೋಗುಮನ್ನ ಒಂದು ಮಾತು, ಬಕೆಟ್ ನ ಸ್ನಾನ ಮಾಡಕ್ಕೆ ಇದು ಮಾಡೋ ಗಂಡುಗಳ ಜೀವನ ಮಾಡಕ್ಕಲ್ಲ. ಮುಂದೆ ಮಾತಾಡೋಣ ಗಂಡಸು ಅಂತಾರೆ, ಹಿಂದೆ ಮಾತಾಡೋಣ ಗಂಡು ಅಂತಾರೆ.